ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ 2 ರೋಲ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಗ್ರೇ ಕಲರ್ ಅಲ್ಲಿ 8 ಅಡಿ ತಗೊಂಡು 24 ವೈರ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಈ ವೈರ್ ಇದೆಯಲ್ಲ, ಒಂದು ವೈರ್ ತಗೊಂಡು ಸಮ ಮಡ್ಚ್ಕೊಳ್ಳಿ. ಅದೇ ರೀತಿ ಇನ್ನೊಂದು ವೈರು ತಗೊಂಡು ಸೇಮ್ ಕಲರ್ ಅಲ್ಲಿ ತಗೋಬೇಕು. ತಗೊಂಡು ಇದನ್ನು ಸಮ ಮಡ್ಚ್ಕೊಳ್ಳಿ. ಸಮ ಮಡ್ಚ್ಕೊಂಡು ಬಾಕ್ಸ್ ನಾಟ್ ಹಾಕೊಳ್ಳಿ. ಸಮ ಇದೆಯಾ ಅಂತ ನೋಡ್ಕೋಬೇಕು. ಬಾಕ್ಸ್ ನಾಟ್ ಹಾಕಿದ್ಮೇಲೆ 2 ವೈರು ಸಮ ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಇದು ಹೆಚ್ಚಿದೆ, ಇದು ಕಡಿಮೆ ಇದೆ. ನಾನು 24 ವೈರ್ ಕಟ್ ಮಾಡ್ಕೊಂಡಿದ್ದೆ 8 ಅಡಿಲಿ. 24 ವೈರಲ್ಲಿ ನನಗೆ 12 ನಾಟ್ ಸಿಕ್ಕಿದೆ. ಅದೇ ರೀತಿ ಯೆಲ್ಲೋ ಕಲರ್ ಅಲ್ಲೂ 8 ಅಡಿ ತಗೊಂಡು 24 ವೈರ್ ಕಟ್ ಮಾಡ್ಕೊಂಡಿದೆ. ಆ 24 ವೈರಲ್ಲೂ 2 ವೈರ್ ತಗೊಂಡು ಈ ರೀತಿ ನಾಟ್ಸ್ ಹಾಕೊಂಡಿದೀನಿ. ಇದ್ರಲ್ಲೂ ನನಗೆ 12 ನಾಟ್ ಸಿಕ್ಕಿದೆ. ನೋಡಿ, ಈ ಗ್ರೇ ಕಲರ್ ಅಲ್ಲಿ 12 ಮತ್ತೆ ಯೆಲ್ಲೋ ಕಲರ್ ಅಲ್ಲಿ 12 ನಾಟ್ ಸಿಕ್ಕಿದೆ. ಬನ್ನಿ ಇವಾಗ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಈ ರೀತಿ 2 ನಾಟ್ಸ್ ನ ಈ ರೀತಿ ಹತ್ರ ಇಟ್ಕೊಂಡು ಕ್ರಾಸ್ ಆಗ್ತಿದೆಯಲ್ಲ, ಅಲ್ಲಿಗೆ ಒಂದು ನಾಟ್ಸ್ ಹಾಕೋಬೇಕು. ನೋಡಿ, ಇಲ್ಲಿ ಮೇಲ್ಗಡೆ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ಒಂದು ನಾಟ್, ಕೆಳಗಡೆ ಒಂದು ನಾಟ್ ಹಾಕೋಬೇಕು. ಇವಾಗ ತಿರುಗಿಸ್ಕೊಂಡು ಕೆಳಗಡೆಗೂ ಒಂದು ನಾಟ್ ಹಾಕೊಳ್ಳಿ. ಈ ರೀತಿ. ಇವಾಗ ನಾನು ಇದೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ 2 ಗ್ರೇ ಕಲರ್ನ ಜಾಯಿನ್ ಮಾಡಾಗಿದೆ. ಇವಾಗ ನಾನಿಲ್ಲಿ 4 ಯೆಲ್ಲೋ ಕಲರ್ ವೈರ್ನ ಜಾಯಿನ್ ಮಾಡಬೇಕು. ನಾಟ್ಸ್ ನ ಹಾಕಕ್ ಮುಂಚೆ ಟೈಟ್ ಮಾಡ್ಕೊಂಡು ಎಣ್ಕೊಳ್ಳಿ. ಇವಾಗ ಇಲ್ಲಿ ಹತ್ರ ಇಟ್ಕೊಂಡು ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಈ ವೈರ್ಗೂ ನಾಟ್ ಹಾಕೊಳ್ಳಿ. ಕೆಳಗಡೆನೂ ಅಷ್ಟೇ, ಈ ವೈರು ನಾಟ್ ಹಾಕೊಳ್ಳಿ. ಇವಾಗ ಮತ್ತೆ ಕೆಳಗಡೆ ಇರೋ ವೈರ್ಗೆ ನಾಟ್ ಹಾಕೊಳ್ಳಿ ತಿರುಗಿಸ್ಕೊಂಡು. ನೋಡಿ, ಈ ರೀತಿ. ಇವಾಗ ಮತ್ತೆ ಇಲ್ಲಿ ಒಂದು ಎಲ್ಲೋ ಸೇರ್ಸಿದೀನಿ, ಮತ್ತೆ ಇನ್ನೊಂದು ಎಲ್ಲೋ ಜಾಯಿನ್ ಮಾಡ್ಕೋಬೇಕು. ಮತ್ತೆ ಟೈಟ್ ಮಾಡ್ಕೊಂಡು ಇಲ್ಲಿ ಈಗ ಇಟ್ಕೊಂಡು ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೂ ಕೆಳಗಡೆ ಕ್ರಾಸ್ ಆಗ್ತಿದೆಯಲ್ಲ, ಈ ವೈರ್ಗೂ ನಾಟ್ ಹಾಕೋಬೇಕು.
ಇವಾಗ ತಿರುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಇನ್ನೊಂದು ಯೆಲ್ಲೋ ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಮತ್ತೆ ಈಗ ತಿರುಗಿಸ್ಕೊಂಡು ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ಇವಾಗ ನಾನು ಇಲ್ಲಿ 3 ಎಲ್ಲೋ ಸೇರಿಸಿದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎಲ್ಲೋ ಸೇರಿಸ್ಬೇಕು. ಮತ್ತೆ ಇದನ್ನ ಈಗ ಇಟ್ಕೊಂಡು ಕ್ರಾಸ್ ಆಗಿದೆಯಲ್ಲ ಈ ವೈರಲ್ಲಿ ನಾಟ್ ಹಾಕೊಳ್ಳಿ. ಮತ್ತೆ ಕೆಳಗಡೆ ಇರೋದಕ್ಕೂ ತಿರುಗಿಸ್ಕೊಂಡು ಅಲ್ಲೇ ಒಂದು ನಾಟ್ ಹಾಕೊಳ್ಳಿ. ಇವಾಗ ನಾನಿಲ್ಲಿ 2 ಗ್ರೇ ಹಾಕಿದ್ದೀನಿ ಮತ್ತೆ 4 ಯೆಲ್ಲೋ ಹಾಕಿದ್ದೀನಿ. ಮತ್ತೆ ನಾನಿಲ್ಲಿ 4 ಗ್ರೇ ಹಾಕ್ತೀನಿ. ಹೀಗೆ 2 ಗ್ರೇ ಹಾಕಿದ್ದೀನಿ, 4 ಯೆಲ್ಲೋ, 4 ಗ್ರೇ, 4 ಯೆಲ್ಲೋ ಆ ರೀತಿ ಹಾಕೋಬೇಕು. ನೋಡಿ ಇಲ್ಲಿ ನಾನು ಎಲ್ಲ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 2 ಗ್ರೇ ಹಾಕೊಂಡಿದ್ದೀನಿ, ಹಾಗೆ ಯೆಲ್ಲೋ 4, ಗ್ರೇ 4, ಯೆಲ್ಲೋ 4, ಗ್ರೇ 4 ಮತ್ತೆ ಯೆಲ್ಲೋ 4 ಮತ್ತೆ ಕೊನೆಯಲ್ಲಿ 2 ಗ್ರೇನ ಹಾಕಿ ಎಣ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ನೋಡಿ, ಈ ರೀತಿ ಕ್ರಾಸ್ ಆಗ್ತಿದೆಯಲ್ಲ ಈ ವೈರ್ಗಳಲ್ಲಿ ನಾಟ್ ಹಾಕೋ ಬರ್ಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ನಾಟ್ ಹಾಕೋಕ್ಕೂ ಮುಂಚೆ ವೈರ್ಗಳನ್ನ ಟೈಟ್ ಮಾಡ್ಕೊಂಡೆ ಹಾಕೋಬೇಕು. ನೋಡಿ ಇದೇ ರೀತಿ ಕ್ರಾಸ್ ಆಗ್ತಿದೆಯಲ್ಲ ಈ ವೈರಲ್ಲಿ ನಾಟ್ ಹಾಕೊಳ್ಳಿ. ಸೆಂಟರ್ ಲೈನ್ ಇದೆಯಲ್ಲ ಈ ಲೈನಿಂದ ಇದನ್ನು ಸೇರಿಸ್ಕೊಂಡು 9 ಲೈನ್ ಹಾಕೊಳ್ಳಿ ಮೇಲ್ಗಡೆಗೆ. ಕೆಳಗಡೆನೂ ಅಷ್ಟೇ ಈ ಲೈನ್ ಸೇರಿಸಿ ಕೆಳಗಡೆ 9 ಲೈನ್ ಹೆಣ್ಕೋಬೇಕು. ಸೆಂಟರ್ ಲೈನಿಂದ ಮೇಲ್ಗಡೆಗೆ 8 ಲೈನು, ಅದೇ ರೀತಿ ಕೆಳಗಡೆಗೆ 8 ಲೈನ್ ಹಾಕೊಂಡಿದ್ದೀನಿ. ನೋಡಿ ಸುತ್ತ ಹಾಕೊಂಡಿದ್ದೀನಿ. ಸೆಂಟರ್ ಲೈನ್ ಸೇರಿಸಿ 9 ಲೈನ್ ಇರಬೇಕು. ಮೇಲೆ 9 ಕೆಳಗೆ 9 ಆ ರೀತಿ ಇರಬೇಕು.
ಇವಾಗ ಮೂಲೆ ತಿರ್ಗ್ಸೋದು ಹೇಗೆ ಅಂತ ನೋಡೋಣ. ನೋಡಿ, ಇವಾಗ ಏನು ಮಾಡಬೇಕು ಅಂದರೆ ಇದು ಒಂದೇ ಕಡೆಗೆ ಹೋಗ್ತಿದೆಯಲ್ಲ, ಮೂಲೆ ತಿರ್ಗಿಸ್ಬೇಕಾದ್ರೆ ಮಾತ್ರ ನಾವು ಈ ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಈ ಎರಡು ವೈರ್ ಒಂದೇ ಕಡೆಗೆ ಹೋಗ್ತಿದೆಯಲ್ಲ ಇದರಲ್ಲಿ ಒಂದು ನಾಟ್ ಹಾಕೋಬೇಕು. ಈ ಟೈಟಾಗಿ ಹಾಕ್ಕೋಬೇಕು. ಇವಾಗ ನೋಡಿ ಇಲ್ಲಿ ವೈರ್ ಕ್ರಾಸ್ ಆಗ್ತಿದೆ ಅಲ್ವಾ, ಇಲ್ಲಿಗೆ ನಾಟ್ ಹಾಕೊಳ್ಳಿ. ಒಂದು ನಾಟ್ ಹಾಕೊಂಡ್ರೆ ಸಾಕು, ಆಮೇಲೆ ಅದೇ ವೈರ್ ಕ್ರಾಸ್ ಆಗಿ ಬರುತ್ತೆ, ಅದರಿಂದನೇ ನಾವು ನಾಟ್ಸ್ ಹಾಕೊಂಡು ಹೋಗ್ಬೋದು. ನೋಡಿ, ನಾನು ಇಲ್ಲಿ ನಾಟ್ ಹಾಕೊಂಡಲ್ಲ, ಅದ್ರ ವೈರ್ ಕ್ರಾಸ್ ಆಯಿತು. ಇದನ್ನು ಫುಲ್ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಎಣ್ಕೊಬನ್ನಿ. ನೋಡಿ, ಇಲ್ಲಿವರೆಗೂ ನಾನು ನಾಟ್ಸ್ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ಕ್ರಾಸ್ ಆಗಿದೆಯಲ್ವಾ, ಇಲ್ಲಿ ನಾಟ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಇದು ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ನೆಕ್ಸ್ಟ್ ಹಾಕಬೇಕಾದ್ರೆ ನೋಡಿ, ನಮಗೆ ಈ ಎರಡು ವೈರಲ್ಲಿ ಈ ರೀತಿ ನಾಟ್ಸ್ ಸಿಗುತ್ತೆ. ಈ ಎರಡು ವೈರಲ್ಲಿ ನಾಟ್ಸ್ ಹಾಕೋಬೇಕು. ನಾನು ಬೇಕಾದರೆ ಇಲ್ಲಿ ಮಾತ್ರ ಹಾಕಿ ತೋರಿಸಿ ನೋಡ್ಕೊಳ್ಳಿ. ಈ ರೀತಿ ಮೂಲೆಯಲ್ಲಿ ಬರುತ್ತೆ. ನಾನು ನಿಮ್ಗೆ ಹೇಳ್ಕೊಡೋಕ್ಕೋಸ್ಕರ ಈಗ ಹಾಕಿದ್ದು. ಇವಾಗ ಏನು ಮಾಡಿ ಅಂದರೆ ನೀವು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಂದೊಂದು ಲೈನಾಗಿ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿರುತ್ತೆ ಹಾಕೋದಕ್ಕೆ, ಕನ್ಫ್ಯೂಸ್ ಆಗಲ್ಲ. ಅದಕ್ಕೋಸ್ಕರ ಲೈನ್ ಬೈ ಲೈನ್ ಹಾಕ್ಕೊಳ್ಳಿ. ನೋಡಿ, ಇದು ಫುಲ್ ಲೈನ್ ಹಾಕಾಯಿತು. ಇವಾಗ ಇಲ್ಲಿ ನಾನು ಮೂಲೆ ತಿರ್ಗಿಸ್ಕೊತೀನಿ ನೋಡ್ಕೊಳ್ಳಿ. ಇಲ್ಲಿ ಕೊನೆ ನಾಟ್ ಹಾಕ್ಕೊಂಡು ಇಲ್ಲಿ ಎರಡು ವೈರು ಒಂದೇ ಡೈರೆಕ್ಷನಲ್ಲಿ ಹೋಗ್ತಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಏನು ಮಾಡಿ, ಈ ಎರಡು ವೈರ್ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ನಾಟ್ ಹಾಕ್ಕೊಳ್ಳಿ. ಈಗ ಸುತ್ತ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಇದರಲ್ಲಿ ತೋರಿಸ್ತೀನಿ ನೋಡಿ, ಮೂಲೆ ಮಾತ್ರ ತೋರಿಸ್ತಾ ಇದ್ದೀನಿ.
ಮೂಲೆಗೋಸ್ಕರ ನಾನು ಇಲ್ಲಿ 2 ನಾಟ್ ಎಕ್ಸ್ಟ್ರಾ ಹಾಕಿ ತೋರಿಸ್ತಾ ಇದ್ದೀನಿ. ನೀವು 1 ಬೈ 1 ಹಾಕ್ಕೊಳ್ಳಿ. ಕರೆಕ್ಟಾಗಿದೆ ಅಂದರೆ ನಿಮಗೆ ಇಲ್ಲಿ ನಾಟ್ಸ್ ನೋಡಿ ಡೈಮಂಡ್ ನಾಟ್ಸ್ ಬರಬೇಕು. ಸುತ್ತ ಹಾಕ್ಕೊಂಡು ಕ್ರಾಸ್ ಆಗಿ ಇವಾಗ ನೋಡಿ ಈ ಕಡೆ ನಾನು ಈ ಕಡೆಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನಾಟ್ ಮಾತ್ರ 2 ವೈರ್ ಒಂದೇ ಕಡೆಗೆ ಹೋಗ್ತಿದ್ದಿಲ್ಲ, ಅದು ಹಾಕ್ಕೋಬೇಕು. ಅದು ಹಾಕ್ಕೊಂಡ್ರೆ ಮೂಲೆಯಲ್ಲಿ ಆಮೇಲೆ ನಿಮ್ಗೆ ಕ್ರಾಸ್ ಆಗಿರೋ ವೈರಲ್ಲಿ ಹೆಣ್ಕೊಂಡು ಹೋಗ್ಬೋದು. ನೋಡಿ ನಾನು ಈ ಕಡೆ ನೋಡಿ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವ ವೈರು, 2 ವೈರು ಒಂದೇ ಕಡೆ ಹೋಗ್ತಿದೆ. ಆ ವೈರ್ಗೆ ನಾಟ್ ಹಾಕ್ಕೊಳ್ಳಿ. ಎಲ್ಲಿ ಹಾಕ್ಕೋಬೇಕು ಅಂತಂದರೆ ಇಲ್ಲಿ 1 2 3 4 5 6 7 8 9 ಲೈನ್ ಇದೆಯಲ್ವ, 8 9ಕ್ಕೂ ನಾಟ್ ಹಾಕ್ಕೋಬೇಕು. ಇದು ಟೈಟಾಗಿ ಹಾಕ್ಕೊಳ್ಳಿ. ಟೈಟಾಗಿ 1 ನಾಟ್ ಹಾಕಿದ್ರೆ ಸಾಕು. ನಿಮ್ಗೆ ನೋಡಿ ಇವಾಗ ಇಲ್ಲಿ ವೈರು ಕ್ರಾಸ್ ಆಗಿ ಸಿಗ್ತಾ ಇದೆ. ಇಲ್ಲಿಂದ ನೀವು ಸುತ್ತ ಅನ್ಕೊಂಡು ಹೋಗೋದು. ನೋಡಿ ಈ ರೀತಿ ಮೂಲೆ ಹಾಕ್ಕೊಂಡ್ರೆ ಈ ರೀತಿನೂ ಹಾಕ್ಕೋಬೋದು, ಇಲ್ಲಾಂದರೆ ನೀವು 1 ಬೈ 1 ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಹಾಕಿದ್ಮೇಲೆ ಈ ವೈರಿಂದ ಕ್ರಾಸ್ ಆಗಿರೋ ವೈರ್ ಎಣ್ಕೊಂಡು ಹೋಗ್ಬೋದು. ನಾನೇನು ಮಾಡಿದ್ದೀನಿ ಅಂದರೆ ಈ ಮೂಲೆ ಗೊತ್ತಾಗೋದಕ್ಕೋಸ್ಕರ ನಾನು 4 ಕಡೆನೂ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಫಸ್ಟ್ ಲೈನ್ ಇದೆಯಲ್ಲ ಅದಕ್ಕೆ ನಾಟ್ಸ್ ಹಾಕ್ಕೊಂಡೋಗಿ ನೋಡಿ ಇಲ್ಲಿ ಮೂಲೆ ತಿರ್ಸ್ಕೊಂಡು ಹಾಕ್ಕೊಬಂದ್ವಲ್ಲ ಆ ಲೈನ್ ಇದು, ಅದಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ. ನಮಗೆ ಹೇಗೆ ಬರಬೇಕು ಅಂತಂದರೆ ಇದು ಈ ರೀತಿ ಬರಬೇಕು. ಇದು ನೋಡಿ ಈ ರೀತಿ ಇದು ಮೇಲ್ಗಡೆ ಹೋಗುತ್ತೆ, ಎಣಿತೆ ಸರಿ ಆಗುತ್ತೆ. ಇವಾಗ ನೋಡಿ ಮತ್ತು ಈ ನಾಟಲ್ಲಿ ಒಂದು ವೈರ್ ತೊಗೊಂಡು ಕ್ರಾಸ್ ಆಗಿರೋ ವೈರ್ನ ಎಣ್ಕೊಂಡು ನೀವು ಇವಾಗ ಏನು ಮಾಡಬೇಕು, ಸುತ್ತ ಒಂದೊಂದು ಲೈನಾಗ ಹಾಕ್ಕೊಂಡು ಹೈಟ್ ಏಳಿಸ್ಬೇಕು. ಬ್ಯಾಗ್ ಆಯ್ತಾ ನಿಮಗೆ ಶೇಪ್ ಈ ರೀತಿ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ನೀವು ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ 4x4 ಡೈಮಂಡ್ ಶೇಪ್ ಕರೆಕ್ಟಾಗಿ ಬರಬೇಕು. ಕರೆಕ್ಟಾಗಿ ಬಂದರೆ ನೀವು ಹಾಕಿರೋದು ಕರೆಕ್ಟ್ ಅಂತ ಅರ್ಥ. ನೋಡಿರಿ ನಾನು ಸುತ್ತ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ವೈರು ಚಿಕ್ಕದಾಗಿದ್ರೆ ಆವಾಗ ನಿಲ್ಲಿಸ್ಬಿಡಿ. ನೋಡಿ ನನಗೆ ಈ ವೈರ್ ಚಿಕ್ಕದಾಗಿದೆ, ಇಷ್ಟುದ್ದಾಗಿದೆ, ಒಳಗಡೆ ಸಿಕ್ಸಕ್ಕೆ ನಮಗೆ ಬೇಕು, ಅದರಿಂದ ನಾನು ಎಷ್ಟರಲ್ಲೇ ನಿಲ್ಲಿಸಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಈ ವೈರ್ಗಳನ್ನ ಒಳಗಡೆ ಸಿಕ್ಸ್ಕೋಬೇಕು. ಅದು ಹೇಗೆ ಅಂದರೆ ನೋಡಿ ಹೀಗೆ ಯಾವುದಾದ್ರೂ ಒಂದು ವೈರ್ ತಗೊಳ್ಳಿ, ಬಲದ ಕಡೆ ಇದೆಯಲ್ವಾ ಈ ವೈರ್ನ 1 2 ಎರಡನೇ ನಾಟೊಳಗೆ ಬಲದ ಕಡೆ 2ನೇ ನಾಟೊಳಗೆ ಸಿಕ್ಸ್ಕೊಳ್ಳಿ. ಟೈಟ್ ಮಾಡ್ಕೊಳ್ಳಿ. ಒಂದು ನಾಟು ಈ ರೀತಿ ಮಡಚೋ ರೀತಿ ಆಗಬೇಕು. ಮಡಚ್ಕೊಂಡು ನೆಕ್ಸ್ಟ್ ಇನ್ನೊಂದು ನಾಟು ಅಷ್ಟೇ.
ಅದೇ ರೀತಿ ಇವಾಗ ಏನು ಮಾಡಬೇಕಂದ್ರೆ ಎಡದ ಕಡೆ ನೋಡಿ, ಎಡದ ಕಡೆ 1 2 ಎರಡನೇ ನಾಟ್ ಒಳಗೆ ಹಾಕೋಬೇಕು. ನೋಡಿ 1 ನಾಟ್ಗೆ ಹಾಕೊಂಡಾಯ್ತು. ಇವಾಗ ನೆಕ್ಸ್ಟ್ ಅದೇ ತರ ಅದರಲ್ಲಿ ಕೆಳಗಡೆ ಈ ರೀತಿ ಎಲ್ಲ ನಾಟ್ಸ್ನು ಒಳಗಡೆ ಸೇರಿಸ್ಕೊಳ್ಳಿ. ನೋಡಿ ನಾನು ಇನ್ನೊಂದು ಹೇಳ್ಕೊಡ್ತೀನಿ ನಿಮಗೆ. ಇವಾಗ ಒಂದು ತಗೊಂಡು ಈ ನಾಟ್ ಹತ್ರ ಇದೆಯಲ್ವಾ ಬಲದ ಕಡೆ 1 ಎರಡನೇ ನಾಟ್ ಒಳಗೆ ಸೇರಿಸ್ಕೊಳ್ಳಿ. ಟೈಟ್ ಮಾಡ್ಕೊಳ್ಳಿ. ಅದೇ ರೀತಿ ಎಡದ ಕಡೆ ಆಲ್ರೆಡಿ ನಾವು ಇಲ್ಲಿ ಫಸ್ಟ್ ಹಾಕಿದ್ವಲ್ಲ ಆ ವೈರ್ ಇದೆ ಅದ್ರ ಮೇಲೆ ಹಾಕೊಳ್ಳಿ. ಕೊನೆಯಲ್ಲಿ ಎಲ್ಲ ವೈರ್ನು ಟೈಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರಬೇಕು. ಹಾಗೆ ಎಲ್ಲಾನು ಒಳಗಡೆ ಹಾಕೊಳ್ಳಿ. ನೋಡಿ ಇಲ್ಲಿ ನಾನು ಪೂರ್ತಿ 6 ಆಯಿತು. 6 ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಒಳಗಡೆ ಈ ರೀತಿ ಬರುತ್ತೆ ಡಿಸೈನು. ನೋಡಿ ನಾನಿಲ್ಲಿ ಕೈಪಿಡಿ ಕೂಡ ಹಾಕೊಂಡಿದ್ದೀನಿ. ಈ ಕೈಪಿಡಿ ಹೇಗೆ ಹಾಕೋದು ಅಂತ ನಾನು ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಸುತ್ತ ವೈರು 8 ಅಡಿ ತಗೊಂಡು ಹಾಕೊಂಡಿದ್ದೀನಿ. ಒಳಗಡೆ ಇರೋ ವೈರು 4 ಅಡಿ ತಗೊಂಡು 4 ವೈರ್ ತಗೊಂಡಿದ್ದೀನಿ.